ಬೆಂಗಳೂರಲ್ಲಿ 2 ದಿನಗಳ ಕಾಲ ನಡೆದ ಚೊಚ್ಚಲ ಆವೃತ್ತಿಯ ಸಿಎಂ ಕಪ್ ಬ್ಯಾಡ್ಮಿಂಟನ್ ಟೂರ್ನಿ ಯಶಸ್ವಿ ಅಂತ್ಯ ಕಂಡಿದೆ. ಚೊಚ್ಚಲ ಆವೃತ್ತಿಯ ಸಿಎಂ ಕಪ್ನಲ್ಲಿ ಎಟಿಎಸ್ ಅಟ್ಯಾಕರ್ಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 9 ಡ್ರೀಮ್ಸ್ ಆಯೋಜಿಸಿದ ಈ ಟೂರ್ನಿಯಲ್ಲಿ 8 ತಂಡಗಳು ಭಾಗಿಯಾಗಿದ್ವು. 2 ದಿನಗಳ ರೋಚಕ ಹಣಾಹಣಿ ಫೈನಲ್ನಲ್ಲಿ ಪ್ರೋವಿನ್ ಪ್ಯಾಂಥರ್ಸ್ ತಂಡವನ್ನ ಮಣಿಸಿ ಎಟಿಎಸ್ ಅಟ್ಯಾಕರ್ಸ್ ಗೆದ್ದು ಬೀಗಿದ್ರು. ಆ ಮೂಲಕ ಮೊದಲ ಆವೃತ್ತಿಯ ಸಿಎಂ ಕಪ್ಗೆ ಮುತ್ತಿಟ್ಟಿದ್ದು ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹಾಗೂ ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಚಾಂಪಿಯನ್ ಹಾಗೂ ರನ್ನರ್ ಅಪ್ ತಂಡಗಳಿಗೆ ಪ್ರಶಸ್ತಿ ವಿತರಿಸಿದರು. ಇದು ಸಿಎಂ ಕಪ್ ಟೂರ್ನಿಮೆಂಟ್ ಇವತ್ತು ಫೈನಲ್ಸ್ ಇತ್ತು. ಒಟ್ಟು 122 ಆಟಗಾರರು 8 ತಂಡಗಳು ಈ ಟೂರ್ನಿಮೆಂಟ್ ಸಿಎಂ ಕಪ್ ಟೂರ್ನಿಮೆಂಟಲ್ಲಿ ಭಾಗವಹಿಸಿದರು. ನಾನು ಕೂಡ ಈ ಟೂರ್ನಿಮೆಂಟಲ್ಲಿ ಆಟ ಆಡಿದ್ದೀನಿ. ದಿವ್ಯಂ ಕೆಫೆ ದಿವ್ಯಂ ಪರವಾಗಿ ನಾನು ಕೂಡ ಈ ಟೂರ್ನಿಮೆಂಟಲ್ಲಿ ಆಟ ಆಡಿದೆ. 2 ದಿವಸಗಳ ಕಾಲ ಎಲ್ಲ ಆಟಗಾರರು ಅಂದರೆ ನಮ್ಮ ಪತ್ರಕರ್ತರಿರ್ಬೋದು, IAS IPS ಅಧಿಕಾರಿಗಳು, ಪೊಲೀಸ್ನವರು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ರಂಗದ ಕಲಾವಿದರು ಕೂಡ ಭಾಳ ಸಂತೋಷದಿಂದ 2 ದಿನಗಳ ಕಾಲ ಈ ಟೂರ್ನಿಯಲ್ಲಿ ಭಾಗವಹಿಸಿದ್ದಾರೆ. 2 ದಿನ ಮ್ಯಾಚ್ಗಳು ತುಂಬ ಚೆನ್ನಾಗಿ ನಡೀತು. ಇವತ್ತು ಫೈನಲ್ಸ್ ಇತ್ತು. ಫೈನಲ್ಸ್ನಲ್ಲೂ 2 ತಂಡಗಳು ಬಹಳ ರೋಚಕವಾಗಿ ಆಟವನ್ನು ಆಡಿ ಇವತ್ತು ಟ್ರೋಫಿಯನ್ನು ಗೆದ್ದುಕೊಂಡಿದ್ದಾರೆ. ಅಂದರೆ ಇದೊಂದು ಹೊಸದಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.